ನಕಾಶೆ ರಸ್ತೆ ತೆರವಿಗೆ ರೈತರಿಗೆ ನೋಟಿಸ್ ನೀಡಿ ಎಸ್ಕೇಪ್ ಆದ ಕಂದಾಯ ಇಲಾಖೆಯ ಅಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗೋರಿನಬೆಲೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತೆ ನಕಾಶೆ ರಸ್ತೆಯನ್ನು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಸ್ಥಳೀಯ ರೈತರಿಗೆ ತೊಂದರೆ ಕೊಡುತ್ತಿರುವ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಗೋರಿನಬೆಲೆ ರೈತರು ಸುಮಾರು ವರ್ಷಗಳಿಂದಲೇ ಹೋರಾಟ ನಡೆಸುತ್ತಿದ್ದು, ಈ ಬಗ್ಗೆ ಸರ್ವೆ ನಡೆಸಿರುವ ಕಂದಾಯ ಇಲಾಖೆ ರೈತರಿಗೆ ಅನುಕೂಲವಾಗುವ ನಕಾಶೆ ರಸ್ತೆಯನ್ನು ತೆರವುಗೊಳಿಸಲು ಕಳೆದ 7 ದಿನದ ಹಿಂದೆ ರೈತರಿಗೆ ಸ್ಥಳದಲ್ಲಿ ಹಾಜರಿರಲು ನೋಟಿಸ್ ನೀಡಿ ದಿನಾಂಕ 6/7/2024 ತೆರವುಗೊಳಿಸುವುದಾಗಿ ನೋಟಿಸ್ನಲ್ಲಿ ತಿಳಿಸಿತ್ತು. ಆದರೆ ನೋಟಿಸ್ ನೀಡಿದ ಕಂದಾಯ ಇಲಾಖೆಯ ಅಧಿಕಾರಿಗಳೇ ನಕಾಶೆ ತೆರವಿಗೆ ಬಾರದೆ ನಕಾಶೆ ರಸ್ತೆಯನ್ನು ತೆರವು ಮಾಡದೇ ಇರುವುದು ಸ್ಥಳೀಯ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. ಈ ಬಗ್ಗೆ ನೋಟಿಸ್ ನೀಡಿ ಸ್ಥಳಕ್ಕೆ ಬಾರದೆ ಎಸ್ಕೇಪ್ ಆದ ಕಂದಾಯ ಇಲಾಖೆಯ ಅಧಿಕಾರಿಗಳ ನಡೆಗೆ ಗೋರಿನಬೆಲೆಯ ರೈತರು ಆಕ್ರೋಶ ವ್ಯಕ್ತಪಡಿಸಿ ನೆಲಮಂಗಲ ತಾಲೂಕು ಕಚೇರಿ ಮುಂದೆ ಮೌನ ಪ್ರತಿಭಟನೆ ಮಾಡಿ ಕೂಡಲೇ ರೈತರಿಗೆ ಅನ್ಯಾಯ ಮಾಡಿರುವ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಬಿಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ನಾವು ಗೋರಿಂಗಬೆಲೆ ಗ್ರಾಮ, ನಮ್ಮ ಸೊಂದಹಳ್ಳಿ ಪಂಚಾಯತಿ ಗೋರಿಂಗಬೆಲೆ ಗ್ರಾಮದವ್ರು. ನಾವು 2018ನೇ ಇಸ್ವಿಯಿಂದನೂ ನಾವು ರಸ್ತೆಗೋಸ್ಕರ ನಕಾಶೆ ರಸ್ತೆಗೋಸ್ಕರ ಅರ್ಜಿ ಹಾಕಿದ್ದೀವಿ. 2018ರಿಂದ 4 ಸರಿನೂ ಕೊಟ್ಟು ಟೈಮ್ ಕೊಟ್ಟು ಕ್ಯಾನ್ಸಲ್ ಮಾಡಿದ್ರು. ಈಗ ತಿರ್ಗಾ 2022ರಲ್ಲಿ ಹೊಸದಾಗಿ ಅರ್ಜಿ ಹಾಕಿದ್ವಿ, ಕೊಡ್ತೀವಿ ಅಂತ ಹೇಳಿ ಈಗ 2022ರಲ್ಲಿ ಅರ್ಜಿ ಹಾಕಿದ್ವಿ. ಇವತ್ತು ನಮಗೆ ನೋಟಿಸ್ ಕೊಟ್ಟು ಇವತ್ತು ಬಿಡಿಸ್ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ಅಧಿಕಾರಿಗಳು ಕೊಟ್ಟಿದ್ರು. ಬಟ್ ಪ್ರಭಾವಿಗಳು ಎಲ್ಲ ಲಾಬಿ ಮಾಡಿರೋದ್ರಿಂದ ಅಲ್ಲಿರೋಂಥ ಮಲ್ಟಿಪ್ಲೆಕ್ಸ್ ಅಂತ ಹೇಳಿ ಒಂದು ಕಂಪ್ನಿ ಇದೆ, ಆ ಕಂಪ್ನಿಯವರು ಲಾಬಿ ಮಾಡಿ ಮಾಡಿರೋದ್ರಿಂದ ಇವತ್ತು ನಮಗೆ ಬರ್ತೀವಿ ಅಂತ ಹೇಳಿ 37 ಜನ ರೈತರಿಗೆ ಏನು ನೋಟಿಸ್ ಕೊಟ್ಟಿದ್ರು ಅವರೆಲ್ಲರೂ ಧಿಕ್ಕರಿಸಿ ಒಬ್ಬರು ಮಾಡ್ದಂಗೆ ರಾತ್ರಿ 11 ಗಂಟೆಗೆ, ಈಗ ಮಧ್ಯಾಹ್ನ 11 ಗಂಟೆಗೆ ಕೇಳಿದಾಗೂ ಬರ್ತೀವಿ ಅಂತಲೇ ಹೇಳಿದ್ರು. ಈಗ ನೋಡಿದ್ರೆ 12:15 ಹೇಳ್ತಾರೆ ಇಲ್ಲ ನಾವು ಪೋಸ್ಟ್ಪೋನ್ ಮಾಡಿದ್ವಿ, ಮುಂದೆ ಯಾವತ್ತಾದ್ರೂ ಒಂದು ದಿವಸ ನೋಡೋಣ ಬಿಡಿ, ಹೇಳ್ತೀವಿ, ಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲರೂ ಶಾಮೀಲಾಗಿ ಮಾಡ್ತಾ ಇರೋದು, ಯಾರು ಏನು ಇದು ಅಂತಲ್ಲ, ಪ್ರತಿಯೊಬ್ಬರು ಶಾಮೀಲಾಗಿ ಅವ್ರವ್ರ ಬೆಳೆ ಮೇಯಿಸ್ಕೊಳಕ್ಕೆ ಯಾರೋ ರೈತರಿಗೂ ಅನ್ಯಾಯ ಮಾಡಿ, ಯಾರೋ ಪ್ರಭಾವಿಗಳು 2-3ಗೋಸ್ಕರ ಇಲ್ಲ ಯಾವುದೋ ಫರ್ಟಿಲೈಸರ್ ಫ್ಯಾಕ್ಟ್ರಿಗೋಸ್ಕರ ಇವರು ನಮ್ಗೆ ರೈತರಿಗೆ ಅನ್ಯಾಯ ಮಾಡ್ತಾವ್ರೆ ಅಂತ ಹೇಳ್ತಿದ್ರು. ಎಷ್ಟು ಜನ ನೋಟಿಸ್ ಕೊಟ್ಟಿದ್ರು ಸರ್? 37 ಜನ ಕೊಟ್ಟಿದ್ರು ಸರ್. ನೀವೆಲ್ಲ ಸ್ಥಳದಲ್ಲಿ ಇರಬೇಕು ಅಂತ? ಹೌದು, ಯಾರ್ಯಾರು ಸ್ಥಳದಲ್ಲಿ ಇರಬೇಕು ಅಂತೇಳಿ ಮೆನ್ಷನ್ ಮಾಡಿ ಸರ್ವೆ ನಂಬರ್ ಸಮೇತ ಕೊಟ್ಟಿದ್ರು. ಅದು ಪ್ರತಿನೂ ಕೊಟ್ಟಿದ್ದೀವಿ, ನಿಮ್ಗೆ ತಲುಪಿಸ್ತೀವಿ. ಅಲ್ಲ, ಈಗ ದಿನ ನಕಾಶೆ ತೆರವಾಯಿತು, ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಸರ್? ಸುಮಾರು ಒಂದು ಇಡೀ ಊರಿಗೆ ಅನುಕೂಲ ಆಗ್ತದೆ ಸರ್. 40ರಿಂದ 50 ಜನಕ್ಕೆ ರಸ್ತೆ ಆಗುತ್ತೆ. ಒಂದೂರಿಗೆ ಅಂತಲ್ಲ, 2 ಊರಿಗೆ, ಗುರುನಹಳ್ಳಿ ಜೊತೆಗೆ ಗೋರಿಂಬೆಲೆ ದಾಖಲೆ ಗುರುನಹಳ್ಳಿ 2 ಸೇರಿ ಅನುಕೂಲ ಆಗುತ್ತೆ ಸರ್. ನಕಾಶೆ ರಸ್ತೆನೆ ಒತ್ತುವರಿ ಮಾಡ್ಕೊಂಡಿದಾರಲ್ಲ ಪ್ರಭಾವಿಗಳು, ಈ ಒಂದು ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಿರ್ತಾರೆ ಅಂತ ಸರ್ ಅದನ್ನ ಅವ್ರನ್ನೇ ಕೇಳಬೇಕು. ಅವ್ರು ಏನ್ ಪ್ರಭಾವಕ್ಕೋಸ್ಕರ ಅವ್ರು ಒಳಗಾಗಿದ್ದಾರೆ ಅಂತ ಗೊತ್ತಾದಿಲ್ಲ. ಆತರ ಅಷ್ಟು ಅವ್ರ ಪ್ರಭಾವಕ್ಕೋಸ್ಕರ ಇವ್ರು ಸುಮ್ಮನೆ ಆಗ್ತಾ ಇದಾರೆ. ರೈತರುಗಳು ಅರ್ಜಿ ಹಾಕಿದ್ರು ಹಣದ ಆಸೆಗೋಸ್ಕರ ಆಮಿಷಕ್ಕೆ ಬಲಿಯಾದ್ರ ಅಧಿಕಾರಿಗಳು ಅಂತ ಅದು ಅವ್ರನ್ನೇ ಕೇಳ್ಬೇಕು ಸರ್. ಯಾಕಂದ್ರೆ ಅವ್ರನ್ನೇ ಉತ್ತರ ಕೊಡಬೇಕು. ಇದು ಹಣದ ಇದಕ್ಕೋ ಇದು ಮಾಡೋರ, ಇಲ್ಲ ಯಾರ ಪ್ರಭಾವಿಗಳಿಂದ ಏನನ್ನ ಅವ್ರಿಗೆ ಇದು ಮಾಡೋರ, ಯಾರಾದ್ರೂ ಹೇಳಿ ನಿಲ್ಸೋರ, ಅದನ್ನ ಅವ್ರು ತಿಳ್ಕೊಬೇಕು, ಅವ್ರು ಹೇಳ್ಬೇಕು. ಇದನ್ನ ಪ್ರತಿಭಟನೆಗಿಂತ ಮುಂಚೆ ಅಧಿಕಾರಿಗಳು ಮಾತಾಡಿದ್ರೆ ಸರ್ ತುಂಬಾ ಮಾತಾಡಿದೀವಿ ಸರ್. ಎಲ್ಲಾರು ಹೇಳೋದಷ್ಟೇ, ಹೇಳ್ತೀವಿ ಬಿಡಿ, ಮುಂದೆ ಇನ್ನೊಂದು ಡೇಟ್ ಕೊಡ್ತೀವಿ ಬಿಡಿ, ಇನ್ನೊಂದು ವಾರ ಇಡ್ರಿ, 15 ದಿವಸ ಇರ್ರಿ ಅಂತ. 2022 ನೋಟಿಸ್, 2ನೇ ನೋಟಿಸ್ ಕೊಟ್ಟಿರೋದು. 2018ಇಂದ ನಾವು ಇದಕ್ಕೋಸ್ಕರ ಹೊಡೆದಾಡ್ತಿರೋದು. ಏನಾದ್ರು ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಸರ್ ಎಷ್ಟು ದಿವಸ ಆತದ ಆಗ್ಲಿ ಸರ್, ಪ್ರತಿಭಟನೆ ಮಾಡ್ತೀವಿ ನಾವು. ನಮ್ಮ ಮೌನ ಪ್ರತಿಭಟನೆ ಅಂತಾನೆ ಹೇಳಿದೀವಿ. ಹಾಗೆ ಇಲ್ಲೇ ಇರ್ತೀವಿ ಸರ್. ಇಲ್ಲೇ ಕುತ್ಕೊಂಡು ನಮ್ದು ಏನಾಯ್ತೋ ನಾವು ಇದು ಮಾಡ್ತೀವಿ, ಮಂಡನೆ ಮಾಡ್ತೀವಿ.